ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನೋಡ್ತಾ ಇದ್ರೇ ಬಾಯಿನಲ್ಲಿ ನೀರು ಬರ್ತಾ ಇರುತ್ತೆ. ಆ ರೀತಿ ಒಂದು ಗಸಗಸೆ ಪಾಯಸನ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ನೀವು ಒಂದು ವಾರ ಬೇಕಿದ್ರೂ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಆವಾಗವಾಗ ಕುಡಿಬೋದು. ಅಷ್ಟು ರುಚಿಯಾಗಿರುತ್ತೆ. ಬನ್ನಿ, ಈ ರೀತಿ ಗಸಗಸೆ ಪಾಯಸನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮನೇಲಿರ್ತಕ್ಕಂಥ ಯಾವ ಅಕ್ಕಿ ಬೇಕಿದ್ರೂ ಸೇರಿಸ್ಕೋಬೋದು. ಇದಕ್ಕೆ ಇವಾಗ 4 ಏಲಕ್ಕಿ ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಪೀಸಿನಷ್ಟು ಜಾಪತ್ರೆ, ಹಾಗೆ 1 ಜಾಕಾಯಿನಲ್ಲಿ ಕಾಲು ಭಾಗದಷ್ಟು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಿನಷ್ಟು ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿನ ಸೇರಿಸೋದ್ರಿಂದ ಗಸಗಸೆ ಪಾಯಸ ಬಹಳ ರುಚಿಯಾಗಿರುತ್ತೆ. ಅದ್ರ ಜೊತೆಗೇ ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಗೋಡಂಬಿನ ಸೇರಿಸೋದ್ರಿಂದ ನಿಮಗೆ ಪಾಯಸ ತುಂಬ ಗಟ್ಟಿಯಾಗಿ ಬರುತ್ತೆ. ರುಚಿನೂ ಕೂಡ ಬಹಳ ಚೆನ್ನಾಗಿರುತ್ತೆ. ಇಷ್ಟು ಪದಾರ್ಥಗಳನ್ನ ಸ್ವಲ್ಪ ಎಳೆ ಕಾವಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ನಿಮಿಷಗಳ ಕಾಲ ಕಂಪ್ಲೀಟಾಗಿ ಆ ತೆಂಗಿನಕಾಯಿನಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಆ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಫ್ರೈ ಆದಮೇಲೆ ಕೊನೆಯಲ್ಲಿ ನಾವು ಇದಕ್ಕೆ 2 ಟೀ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೋಣ. ಬೇಕಿತ್ತು ಅಂತಂದರೆ ನೀವು ಗಸಗಸೆನ ಇನ್ನೂ ಜಾಸ್ತಿ ಸೇರಿಸ್ಬೋದು. ಜಾಸ್ತಿ ಸೇರಿಸಿದಷ್ಟು ನಿಮಗೆ ಕಹಿ ಬಂದ್ಬಿಡುತ್ತೆ ಪಾಯಸ. ಹಾಗಾಗಿ 2 ಟೀ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಅರ್ಧ ಲೀಟ್ರು ಹಾಲಿನಲ್ಲಿ ಗಸಗಸೆ ಪಾಯಸನ ಮಾಡ್ತಾಯಿದ್ದೀನಿ. ಇದು ಒಂದು 7ರಿಂದ 8 ಜನಕ್ಕೆ ಆಗೋಷ್ಟು ಗಸಗಸೆ ಪಾಯಸ ಆಗುತ್ತೆ. ಹಾಗಾಗಿ 2 ಟೀ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡಿದ್ದೀನಿ. ಈಗ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಒಂಚೂರು ಕೂಡ ತರ್ತರಿರಬಾರ್ದು. ಆ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪನೂ ಕೂಡ ತರ್ತರಿರಬಾರ್ದು. ಈ ರೀತಿ ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಮತ್ತೆ ಇನ್ನೊಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪನ ಸೇರಿಸ್ಕೊಂಡು ಬಾದಾಮಿ ಮತ್ತು ಗೋಡಂಬಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಈ ತುಪ್ಪದ ಜೊತೆಯಲ್ಲಿ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಮೊದಲಿಗೆ ನಾವು ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಣ ದ್ರಾಕ್ಷಿನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಒಂದು 10 ಪೀಸಸ್ ತೊಗೊಂಡಿದ್ದೀನಿ. ಒಣ ದ್ರಾಕ್ಷಿನ ಒಂದು 20ರಿಂದ 25 ಪೀಸಷ್ಟು ತೊಗೊಂಡಿದ್ದೀನಿ. ಈ ರೀತಿ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಕೂಡ ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ನಾವು ಒಣ ದ್ರಾಕ್ಷಿನ ಸೇರಿಸ್ಕೋಬೇಕು. ಒಣ ದ್ರಾಕ್ಷಿನ ಸೇರಿಸಿ ಆದಮೇಲೆ ಕಂಪ್ಲೀಟಾಗಿ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ತಿದ್ದಾಗೆ ಆ ಒಣ ದ್ರಾಕ್ಷಿ ಎಲ್ಲ ಹರಡ್ತಾ ಬರುತ್ತೆ. ನೋಡ್ಬೋದು, ಎಲ್ಲ ಡ್ರೈ ಆಗಿದ್ದು ಈ ರೀತಿ ಹರಡ್ತಾ ಬರುತ್ತೆ. ಆವಾಗ ನೀವು ಕಂಪ್ಲೀಟಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಸಪ್ರೇಟಾಗಿ ಇದನ್ನು ತೆಗೆದಿಟ್ಕೋಬೇಕು. ಮತ್ತು ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತೇನೆ. ಹಾಲನ್ನು ಸೇರಿಸಿ ಆದಮೇಲೆ ಒಂದು 100 ml ಅಥವಾ ಒಂದು 50 ml ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ನೀರನ್ನು ಇದಕ್ಕೆ ಸೇರಿಸೋದಕ್ಕೆ ಹೋಗಬೇಡಿ. ನನಗೆ ಹಾಲಿಗೆ ನೀರನ್ನು ಇವಾಗ ಸೇರಿಸೋದಕ್ಕೆ ಹೋಗಿಲ್ಲ. ಈಗ ಫಸ್ಟಿಗೆ ನಾವು ರುಬ್ಕೊಳ್ಳೋಂಥ ಗಸಗಸೆ ಮಸಾಲೆ ಏನಿದೆ ಅದನ್ನು ಇವಾಗ ಹಾಲಿನ ಜೊತೆಯಲ್ಲಿ ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡು ಇವಾಗ ನಾನು ಇದಕ್ಕೆ ಒಂದು 50 ml ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲಾನ ಸೇರಿಸಿ ಆದಮೇಲೆ ನೀರನ್ನು ಸೇರಿಸೋದ್ರಿಂದ ನಾವು ತೆಂಗಿನಕಾಯಿ, ಕೊಬ್ಬರಿ ಮತ್ತು ಗೋಡಂಬಿ ಎಲ್ಲ ರುಬ್ಬಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೀವು ಇವಾಗ ಸೇರಿಸ್ಕೊಂಡು ಇದಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪನ ಇವಾಗಲೇ ಸೇರಿಸೋದ್ರಿಂದ ಪಾಯಸ ನಿಮಗೆ ಬೆಂದಾದಮೇಲೆ ಮೇಲ್ಗಡೆ ತೇಲೋದಿಲ್ಲ. ಹಾಗಾಗಿ ಇದ್ರ ಜೊತೆಯಲ್ಲಿ ಚೆನ್ನಾಗಿ ಬೆರೆತು ಬಿಡುತ್ತೆ. ಹಾಗಾಗಿ ಇವಾಗಲೇ ಸೇರಿಸ್ಕೊಂಡು ಈಗ ಫ್ರೈ ಮಾಡಿ ಇಟ್ಕೊಂಡಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನಿದೆ ಅದನ್ನು ಕೂಡ ಇವಾಗಲೇ ಸೇರಿಸ್ಕೋಬೇಕು. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಎಳೆ ಕಾವಿನಲ್ಲೇ ಒಂದು 4ರಿಂದ 5 ನಿಮಿಷ ಮಧ್ಯ ಮಧ್ಯ ತಿರುಗಿಸಿ ನಾವು ಬೇಯಿಸ್ಕೋಬೇಕಾಗತ್ತೆ. ಏಕೆಂದರೆ ನಾವು ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ, ಕೊಬ್ಬರಿ ಹಾಗೆ ಗೋಡಂಬಿ 3 ಕೂಡ ಸೇರಿಸಿರ್ತೀವಿ. ಹಾಗಾಗಿ ಎಳೆ ಕಾವಿನಲ್ಲಿ ಇಟ್ಕೊಂಡು ನಾವು ಏನಾದ್ರು ಮಿಕ್ಸ್ ಮಾಡಲಿಲ್ಲ ಅಂತಂದರೆ ತಳ ಹತ್ಬಿಡುತ್ತೆ. ಹಾಗಾಗಿ ಎಳೆ ಕಾವಿನಲ್ಲಿ ತಿರುಗಿಸಿ 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇವಾಗ ನಾನು ಆಗಲೇ ಹೇಳಿದಾಗೆ ತುಪ್ಪನೂ ಕೂಡ ಒಂದು ಸ್ವಲ್ಪನೂ ಕೂಡ ಮೇಲ್ಗಡೆ ತೇಲೋದಿಲ್ಲ. ಏಕೆಂದರೆ ಮಧ್ಯೆ ನಾವು ಸೇರಿಸ್ಕೊಂಡಾಗ ಆ ಪಾಯಸದ ಜೊತೆಯಲ್ಲಿ ಕಂಪ್ಲೀಟಾಗಿ ಅದು ಬೆರೆತು ಬಿಡುತ್ತೆ. ನೀವು ಸಿಹಿನ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ.
ನಾನಿಲ್ಲಿ ಹತ್ತತ್ರ ನೀರು, ಹಾಲು ಮತ್ತು ಕಾಯಿ ರುಬ್ಬಿದಂಥದ್ದು ಎಲ್ಲ ಸೇರಿ ಹತ್ತತ್ರ 1 ಲೀಟ್ರಷ್ಟು ಇದು ಪಾಯಸ ಆಗ್ತಾಯಿದೆ. ಹಾಗಾಗಿ ಒಂದು 200 ಗ್ರಾಮಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೀವು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ರುಚಿನ ನೋಡಿ ನಿಮಗೆ ಸಪ್ಪೇನಾರು ಅನಿಸಿದ್ರೆ ಮತ್ತೆ ನೀವು ಸಕ್ಕರೆನ ಸೇರಿಸ್ಕೋಬೋದು. ನೋಡಿ ಈಗ ಚೆನ್ನಾಗಿ ಸಕ್ಕರೆನ ಸೇರಿಸಿ ಆದಮೇಲೂ ಚೆನ್ನಾಗಿ ಕುದಿ ಬರ್ತಾ ಇದೆ. ಮತ್ತು ಎಳೆ ಕಾನಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟವನ್ನು ಕಂಪ್ಲೀಟಾಗಿ ಆಫ್ ಮಾಡಿಬಿಟ್ರೆ ಗಸಗಸೆ ಪಾಯಸ ಬಹಳ ರುಚಿಯಾಗಿ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಆ ರೀತಿಯಲ್ಲಿ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಗಸಗಸೆ ಪಾಯಸನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.